ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಸಿರಿ ವ್ಲಾಗ್. ಸೊ ಇದು ಮಾಲೂರು, ನಮ್ಮ ಅಜ್ಜಿ ಊರು, ಅಂದರೆ ನಮ್ಮ ಅಮ್ಮಮ್ಮ ಅವರು ಊರು. ಸೊ ಮಾಲೂರಲ್ಲಿ ಮಾರಮ್ಮ ಕಲಶಗಳು ಮಾಡ್ತಾರೆ. ಅಂದರೆ ದೇವ್ರದ್ದು ಇಯರ್ಲಿ ಒನ್ಸು ದೇವ್ರಿಗೆ ಶಕ್ತಿ ತುಂಬೋದು. ಅಂದರೆ ಮಾರಮ್ಮದು ವಿಗ್ರಹ ಆಗ್ಲೇನೇನಿರುತ್ತೆ ಅದನ್ನೆಲ್ಲ ಆಚೆ ಇಟ್ಟು ಹೋಮ ಮಾಡಿ ಗ್ರ್ಯಾಂಡಾಗಿ ಅದರದ್ದು ಪೂಜೆ ಮಾಡಿ ಥರ್ಡ್ ಡೇ ಎಲ್ಲರೂ ಹೆಣ್ಮಕ್ಳು ಕಲಶ ಎತ್ಕೊಂಡು ಹೋಗೋದು ಅಂತ ಪೂಜೆ ಮಾಡ್ತಾರೆ. ಸೊ ನಾನು ಮಮ್ಮಿ ಸಿಂಧು ಎಲ್ಲ ಹೋಗಿದ್ವಿ, ನಾವು ಈ ಸಲ ಕಲಶ ಎತ್ತೋಣ ಅಂತ. ಸೊ ಹೋಗಿದ ತಕ್ಷಣವೇ ನಾವು ನೋಡಿದ್ರಿ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ನಾವು ಫಸ್ಟ್ ಡೇನೇ ಹೋಗಿದ್ರಿ. ಫಸ್ಟು ನಾವು ಏನು ಮಾಡಬೇಕಂದ್ರೆ ದೇವ್ರ ದರ್ಶನ ಮಾಡಿ ಕಂಕಣ ಕಟ್ಟಿಸ್ಕೊಬೇಕು. ಕಂಕಣ ಏನಕ್ಕೆ ಕಟ್ಟಿಸ್ಕೊಬೇಕು ಅಂದರೆ, ನಾವು ಮಾಲೆ ಹೆಂಗೆ ಹಾಕ್ತಾರೆ ಅಂದರೆ ಓಂ ಶಕ್ತಿ ಹೆಂಗೆ ಮಾಲೆ ಹಾಕ್ತಾರೆ ಸ್ವಲ್ಪ ಹಾಗೇ ಇರುತ್ತೆ. ಮಾಲೆ ಹೇಗೆ ಹಾಕ್ಕೊಂಡು ಎಷ್ಟು ನಿಷ್ಠೆಯಿಂದ ಚಪ್ಪಲಿ ಎಲ್ಲ ಹಾಕೋದಿಲ್ಲ, ರೆಡ್ ಕಲರ್ ಬಟ್ಟೆ ಹಾಕ್ತಾರೆ. ಅದೇ ಥರ ಇದು ಕೂಡ ರೆಡ್ ಕಲರ್ ಬಟ್ಟೆ ಹಾಕ್ಕೊಬೇಕು, ಬಟ್ ಮಾಲೆ ಬದಲು ಕಂಕಣ ಕಟ್ತಾರೆ. ಕಂಕಣ ಕಟ್ಟಿ ದೇವ್ರ ದರ್ಶನ ಮಾಡಿದ್ಮೇಲೆ ಆವತ್ತಿನ ದಿನ ಏನೇನು ಪೂಜೆ ಇರುತ್ತೆ ಅಂದರೆ ಗಣೇಶ ಹೋಮ ಇರುತ್ತೆ. ಸೊ ಇದು ನಾವು ಕಟ್ಟಿಸ್ಕೊಂಡಿದ್ದು, ನಾನು ಸಿಂಧು ಫಸ್ಟ್ ದಿನವೇ ಕಟ್ಟಿಸ್ಕೊಂಡ್ರು. ಸೊ ಇದು ಬಂದುಬಿಟ್ಟು ನಾವು ಹೋಗಿದ್ದು ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನ ಇತ್ತು. ಸೊ ನಾವು ಅವತ್ತಿಂದನೇ ಕಟ್ಟಿಸ್ಕೊಂಡ್ರಿ. ಫಸ್ಟ್ ದಿನ ಗಣೇಶ ಹೋಮ ಹೇಳ್ದಂಗೆ ಅದಿತ್ತು. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಭಜನೆ ಇತ್ತು ದೇವ್ರದ್ದು, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ರಿ. ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಆವತ್ತೇ ಜಾತ್ರೆ ನಡೀತಿದೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಮಾಲೂರು ಜಾತ್ರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅಂದರೆ ತುಂಬ ಅಂದರೆ ಒಂಥರ ಡಿಫ್ರೆಂಟಾಗಿರುತ್ತೆ. ನನಗೆ ತುಂಬ ಹತ್ತಿರ ಮಾಲೂರು ಜಾತ್ರೆ. ಸೊ ಹಾಗಾಗಿ ನನಗಂತೂ ತುಂಬ ಇಷ್ಟ ಆಯಿತು. ಕಲಶ ಏನಕ್ಕೆ ಎತ್ತಿದ್ರಿ ಅಂದರೆ ಏನಾದರೂ ಹರಕೆ ಇರ್ಬೋದು, ಇಲ್ಲಾಂದರೆ ದೇವ್ರಿಗೆ ನೀವೇನಾದರೂ ಬೇಡ್ಕೊಂಡಿರೋದಾಗಬೇಕು ಅಂದರೆ ಕಲಶ ಎತ್ತಾರೆ. ಸೊ ಆ ಕಲಶ ಎತ್ತಿ ಊರೆಲ್ಲ ಸುತ್ತಾಕಬೇಕು. ಅಂದರೆ ಊರು ಏನಿರುತ್ತೆ ಅದೆಲ್ಲ ಪೂರ್ತಿ ಸುತ್ತ ಹಾಕಿ ಅದಾದಮೇಲೆ ಆ ನೀರನ್ನ ದೇವ್ರಿಗೆ ನಾವೇ ಅಭಿಷೇಕ ಮಾಡಬೇಕು. ಅಂದರೆ ನಮ್ಮ ಕೈಯಾರೆ ನಾವೇ ಅಭಿಷೇಕ ಮಾಡೋದು. ಸೊ ಹಾಗಾಗಿ ಆ ಭಾಗ್ಯ ನಮಗೆ ಸಿಕ್ಕಿದಾಗ ಯಾರು ಬೇಡ ಅಂತ ಹೇಳಲ್ಲ. ಸೊ ಹಾಗಾಗಿ ನಾವೂ ಮಾಡೋಣ ಈ ವರ್ಷ ಅಂತ ಪ್ರತಿ ವರ್ಷ ಮಾಡ್ತಾರೆ. ಸೊ ನಾವು ಈ ವರ್ಷ ನನಗೂ ರಜೆ ಆಯಿತು, ಸೊ ಸಿಂಧುಗೂ ರಜೆ ಆಯಿತು. ಸೊ ಹಾಗಾಗಿ ಹೋಗಿದ್ರಿ. ಸೊ ಈಗ ನಾವು ನಮ್ಮ ಗೆಸ್ಟ್ ಹೌಸ್ಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀರಿ. ಗೆಸ್ಟ್ ಹೌಸ್ಗೆ ಹೋಗಬೇಕಾದ್ರೆ ನೋಡ್ತಿದ್ರಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಜಾತ್ರೆ ಥರ ಇತ್ತು. ನಮಗೂ ಇಷ್ಟ ಆಯಿತು. ಜಾತ್ರೆ ಇಷ್ಟು ಬೇಗ ಬಂದುಬಿಡೋ ಫೀಲ್ ಇತ್ತು. ಇನ್ನೇನು ಮಾರ್ಚ್, ಏಪ್ರಿಲ್ ಯುಗಾದಿ ಆಗಿ ಇನ್ನೊಂದು 15 ಡೇಸ್ಗೆ ಮಾಲೂರು ಜಾತ್ರೆ ಇರುತ್ತೆ. ಸೊ ಮಾಲೂರು ಜಾತ್ರೆನೂ ಹತ್ರ ಬರ್ತಿದೆ. ಸೊ ಇದಾಗಿತ್ತು ಫಸ್ಟ್ ದಿನ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ. ಸೊ ಮಮ್ಮಿ ಇವತ್ತು ಕಂಕಣ ಕಟ್ಟಿಸ್ಕೊತೀನಿ ಅಂದರು. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಅಂದರೆ ಮಧ್ಯಾಹ್ನ ಅರೌಂಡ್ 1:30 2 o'clock ಅನಿಸುತ್ತೆ. ಇದು ಎಲ್ಲರೂ ದೇವ್ರ ಶ್ಲೋಕ ಹೇಳ್ತಾಯಿದ್ರು. ಎಲ್ಲರೂ ಒಂದೇ ಥರ ಸ್ಯಾರಿ ಉಟ್ಕೊಂಡಿದ್ರು, ಬ್ಲೂ ಕಲರ್. ಸೊ ಈಗ ಒಳಗೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ದೇವ್ರದ್ದು ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಅಂದರೆ ಹೂವಿನ ಅಲಂಕಾರ, ದೇವಸ್ಥಾನ ಒಳಗಡೆ ಎಲ್ಲ ತುಂಬ ಜನ ಇದ್ದರು. ಆ ರೋಡ್ ಏನಿದೆ ಮಾರಮ್ಮ ದೇವಸ್ಥಾನ ರೋಡು ಪೂರ್ತಿ ಜನ ಇದ್ದರು. ಸೊ ಇಲ್ಲಿ ಮಮ್ಮಿ ಕಂಕಣ ಕಟ್ಟಿಸ್ಕೊತಾ ಇದ್ದಾರೆ. 5 ಜನ ಇರ್ತಾರೆ ಕಂಕಣ ಕಟ್ಟಿಸ್ಕೊಳಕ್ಕೆ. ಆ್ಯಂಡ್ ಇಲ್ಲಿ ಏನು ಪ್ಯಾಕ್ ಮಾಡ್ತಿದ್ದಾರೆ ಅಂದರೆ ಇವತ್ತು ಕುಂಕುಮ ಅರ್ಚನೆ ಇರುತ್ತೆ. ಅಂದರೆ ಅವರೇ ಕೊಟ್ಟಿರ್ತಾರೆ ಜಪ್ಪೆ, ಅಂದರೆ ಅದು ಕುಂಕುಮ ಅರ್ಚನೆ ಮಾಡೋಕ್ಕೆ ಕುಂಕುಮ ಅವರೇ ಕೊಟ್ಟಿರ್ತಾರೆ. ಮಾರಮ್ಮ ಫೋಟೋ ಮತ್ತು ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಬಳೆ ಇಷ್ಟು ಕೊಟ್ಟಿರ್ತಾರೆ ಕುಂಕುಮ ಅರ್ಚನೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಅಂದರೆ ಅಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಕುಂಕುಮ ಕೂಡ ಅವರೇ ಕೊಡ್ತಾರೆ. ಸೊ ನಾವೇನೂ ತೊಗೊಂಡೋಗಷ್ಟೇ ಬೇಡ. ಸೊ ಇವಾಗ ಮಮ್ಮಿ ಕಂಕಣ ಕಟ್ಟಿಸ್ಕೊಂಡು ನಾವೆಲ್ಲ ಬಂದ್ವಿ. ಈಗ ಕೂತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀರಿ. ಅದಕ್ಕೆ ಮುಂಚೆ ದೇವ್ರನ್ನ ನೋಡ್ತಾ ಇದ್ದೀರಿ ನಾವು, ಎಷ್ಟು ಚೆನ್ನಾಗಿದೆ ದೇವರು ಅಂತ. ಸೊ ಆಲ್ರೆಡಿ ನಮಗೆ ಬ್ಯಾಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ರಿಲೇಟಿವ್ಸ್ ಎಲ್ಲ ಕೂತಿದ್ದಾರೆ, ಒಟ್ಟಿಗೆ ಕೂತಿದ್ರಿ ಎಲ್ಲರೂ. ಸೊ ಈಗ ಕುಂಕುಮ ಅರ್ಚನೆಯಲ್ಲಿ ನೀವು ನೋಡ್ದಂಗೆ ಫೋಟೋ ಕೊಟ್ಟಿರ್ತಾರೆ ಮಾರಮ್ಮದು. ಅದೆಲ್ಲ ಏನು ಕೊಟ್ಟಿರ್ತಾರೆ ಅದೆಲ್ಲ ನಮಗೆ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಕುಂಕುಮ ಅರ್ಚನೆಗೆ ಕುಂಕುಮ ಕೊಟ್ಟಿರ್ತಾರೆ. ಅವರು ಶ್ಲೋಕ ಹೇಳ್ತಾ ಇರ್ತಾರೆ, ಮಂತ್ರ ಹೇಳ್ತಾ ಇರ್ತಾರೆ. ನಾವು ಅದ್ರ ತಕ್ಕಂಗೆ ಕುಂಕುಮ ಅರ್ಚನೆ ಮಾಡ್ತಾ ಇರಬೇಕು. ಇದಾಗಿತ್ತು ಸೆಕೆಂಡ್ ಡೇ.
The next day. ಸೊ ಇದು ಥರ್ಡ್ ಡೇ ಅಂದರೆ ಸಂಡೇ. ಇವತ್ತು ಕಲಶ ಎತ್ತಬೇಕು. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಕಲಶನೆಲ್ಲ ರೆಡಿ ಮಾಡಿದ್ದೀನಿ. ಆ್ಯಂಡ್ ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಕಲಶನ ನಿಷ್ಠೆಯಿಂದ ಎತ್ತಬೇಕು ಅಂದರೆ ಊರೆಲ್ಲ ನಾವು ಏನು ಸುತ್ತಾಕ್ತೀರಿ ಅದನ್ನು ತುಂಬ ಜಾಗೃತೆಯಿಂದ ನೋಡ್ಕೊಬೇಕು. ಸೊ ಹಾಗಾಗಿ ದೇವ್ರಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಆಗಿದ ತಕ್ಷಣವೇ ಕಲಶನ ತಲೆ ಮೇಲೆ ಇಟ್ಕೊಂಡು ಇಲ್ಲಿಂದನೇ ದೇವಸ್ಥಾನವರೆಗೂ ಹೋಗಬೇಕು. ಸೊ ನಾನು ಮಮ್ಮಿ ಇಬ್ಬರು ಎತ್ಕೊಂಡಿದ್ದೀರಿ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರಿ. ಆಲ್ರೆಡಿ ತುಂಬ ಜನ ಇದ್ದರು, ತುಂಬ ರಶ್ ಇರುತ್ತೆ. ಹುಷಾರಾಗಿ ಕಲಶನ ನೋಡ್ಕೊಬೇಕು. ಆ್ಯಂಡ್ ಕಲಶನ ಕೆಳಗಿಳಿಸೋ ಹಾಗಿಲ್ಲ, ಬೀಳ್ಸೋ ಹಾಗಿಲ್ಲ. ಸೊ ನೀವು ನೋಡ್ತಾ ಇರೋ ಹಾಗೆ ಹೋಮಗಳೆಲ್ಲ ನಡೀತಾ ಇರುತ್ತೆ. ಈ ಹೋಮ ಎಲ್ಲ ಮುಗ್ದಾದ್ಮೇಲೆ ಎಲ್ಲರೂ ರೌಂಡಿಂಗ್ಸ್ಗೆ ಹೋಗಬೇಕು. ಅಂದರೆ ಪೂರ್ತಿ ಮಾಲೂರು ಏನಿದೆ ಅದರದ್ದೊಂದು ಸರ್ಕಲ್ ಅಂತ ಇರುತ್ತಲ್ಲ, ಸೊ ಅದು ಒಂದು ಸರ್ಕಲ್ ಪೂರ್ತಿ ಹೋಗಬೇಕು. ತುಂಬ ಜನ ಇದ್ದರು, ನೀವು ನೋಡ್ತಾ ಇರ್ತೀರ ಮುಂದೆ. ಸೊ ಇದಾಗಿತ್ತು ಥರ್ಡ್ ಡೇ ವ್ಲಾಗ್. ಸೊ ಎಲ್ಲರೂ ರೆಡ್ ಕಲರ್ ಹಾಕ್ಕೊಬೇಕು ಅಂತ ಹೇಳಿದರು. ಸೊ ಎಲ್ಲರೂ ರೆಡ್ ಕಲರ್, ನಾನು ಕೂಡ ರೆಡ್ ಸ್ಯಾರಿ ಉಟ್ಕೊಂಡಿದ್ದೆ. ಅಲ್ಲಿ ಮಮ್ಮಿನೂ ಸಿಂಧು ಕೂತಿದ್ದಾರೆ, ನಾನು ಸೈಡಲ್ಲಿದ್ದೆ. ಸೊ ಅಲ್ಲಿ ಜಾಗ ಇದ್ದಿಲ್ಲ. ಸೊ ಹಾಗಾಗಿ ಸೊ ಈಗ ಎಲ್ಲರೂ ಕಲಶನ ಎತ್ಕೊಂಡು ರೌಂಡ್ ದಯವಿಟ್ಟು ಗ್ರಾಮ ಪ್ರದಕ್ಷಿಣೆ ಮಾಡಬೇಕು. ಎಷ್ಟು ಜನ ಇದ್ದೀರಿ ನೋಡಿ, ಅಂದರೆ 1000 ಮೇಲೆ, ಅಂದರೆ 1000 ಜನಕ್ಕೂ ಮೇಲೆ ಇದ್ರಿ. ಸೊ ಪೂರ್ತಿ ವಿಡಿಯೋ ಅಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟಕ್ಕೆ ತೋರಿಸಿದ್ದೀನಿ. ಸೊ ಈಗ ಮುಂಚೆ ನಾವೇನು ಎಲ್ಲ ಗುಂಪಾಗಿ ಹೋಗ್ತಾಯಿದ್ರಿ, ಆಮೇಲೆ ಹೋಗ್ತಾ 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 2 ಲೈನ್ ಮಾಡಬೇಕು. ಸೊ ದಟ್ ಅವರು ಕೂಡ ಮಧ್ಯದಲ್ಲಿ ನಮಗೆ ನೀರು ಕೊಡ್ತಿರ್ತಾರೆ, ಅಂದರೆ ನಮಗೆ ಸುಸ್ತಾಗಬಾರ್ದು ಅಂತ ಮಧ್ಯದಲ್ಲಿ ನೀರು ಕೊಡ್ತಾ ಇರ್ತಾರೆ, ಚಾಕ್ಲೇಟ್ಸ್ ಕೊಡ್ತಾ ಇರ್ತಾರೆ. ಫುಲ್ ನಾವು ಅಷ್ಟು ದೂರ ಓಡಾಡ್ತಿರಲ್ಲ. ಸೊ ಹಾಗಾಗಿ ಪ್ರತಿ ಒಂದು ಫೆಸಿಲಿಟೀಸು ಅವರೇ ಮಾಡಿರ್ತಾರೆ. ಆರಾಮಾಗಿ ನಿಮಗೇನು ಅನಿಸೋದಿಲ್ಲ, ದೇವ್ರನ್ನ ಹೆಸರು ಹೇಳ್ಕೊಂಡು ಆರಾಮಾಗಿ ರೌಂಡ್ ಹೋಗ್ತಾ ಇರ್ಬೋದು. ಇದು ಮೇನ್ ರೋಡು, ಮಾಲೂರು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀರಿ. ಈ 2 ಲೈನ್ಸು ನನ್ನ ಪ್ರಕಾರ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಒಂದೇ ಲೈನಾಗಿ ಹೋಗ್ತಾ ಇರ್ತಾರೆ. ಸೊ ಒಬ್ರಿಗೊಬ್ಬರು ನೂಕಾಡೋದಿಲ್ಲ. ಆ್ಯಂಡ್ ಸೊ ಹಾಗಾಗಿ
ಇನ್ನೇನು ದೇವಸ್ಥಾನ ಹತ್ರ ರೀಚ್ ಆದರೆ ಇಲ್ಲಿಂದ ಲೈನ್ ಸ್ಲೋ ಆಗಿ ಹೋಗ್ತಿದೆ. ಯಾಕೆ ಅಂದರೆ ಒಬ್ಬೊಬ್ಬರೇ ಹೋಗಿ ದೇವ್ರಿಗೆ ನಾವೇನು ತಂದಿರ್ತೀರಿ ಅಭಿಷೇಕಕ್ಕೆ ಅದನ್ನು ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಲೈನ್ ಸ್ಲೋ ಆಗಿ ಹೋಗ್ತಿದೆ. ಅಭಿಷೇಕಕ್ಕೆ ಏನೇನು ತಗೊಂಡು ಹೋಗ್ಬೋದು ಅಂದರೆ ಅರ್ಶಿನದ ನೀರು, ಕುಂಕುಮದ ನೀರು ಮತ್ತು ಹಾಲು ಇಷ್ಟು ತಗೊಂಡು ಹೋಗ್ಬೋದು. ಸೊ ಈಗ ನಾವು ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀರಿ ಅಭಿಷೇಕ ಮಾಡೋದು. ಅಭಿಷೇಕ ಮಾಡೋದು ವೀಡಿಯೋ ನಾವು ತೋರ್ಸೋಕ್ಕಾಗಿಲ್ಲ ಬಿಕಾಸ್ ತುಂಬ ಜನ ಇದ್ದರು. ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ ಅಂದರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಆಚೆ ಬಂದು ಸ್ಕ್ರೀನಲ್ಲಿ ಏನು ತೋರಿಸ್ತಿದ್ದಾರೆ ಅದನ್ನು ತೋರಿಸ್ತೀನಿ ನೋಡಿ. ದೇವ್ರಿಗೆ ಅಭಿಷೇಕ ಮಾಡಿ ಆಚೆ ಬಂದು ದೇವ್ರ ದರ್ಶನ ಮಾಡ್ತಾಯಿದ್ದೀರಿ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಸ್ಕ್ರೀನ್ ಮೇಲೆ ಎಲ್ಲರೂ ಹೇಗೆ ಅಭಿಷೇಕ ಮಾಡ್ತಿದ್ದಾರೆ ಅಂತ. ಹೋಗ್ಕೊಂಡದ ಬಳಿ ಯಾರು ಇರಬಾರ್ದು. ದಯವಿಟ್ಟು ಪುಟ್ಟ ಮಕ್ಕಳನ್ನ ಅತಿ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ. ದೇವಾಲಯದ ಆವರಣದಲ್ಲಿ ಸೊ ಪ್ರಸಾದ ಕೂಡ ಎಲ್ರಿಗೂ ಇತ್ತು. ಪ್ರಸಾದ ಕೂಡ ನಾವು ತಿಂದ್ರಿ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು.